ಎಲ್ಲ ಕಡೆ ಜಾತಿ ಧರ್ಮದ ವ್ಯವಸ್ಥೆ ಕಾಮನ್. ಆ ಜಾತಿ ಈ ಜಾತಿ ಧರ್ಮಗಳ ನಡುವೆ ದ್ವೇಷ ಅಸೂಯೆಯಿಂದಾಗಿ ಅದೆಷ್ಟೋ ಮನಸ್ಸುಗಳು ಛಿದ್ರಗೊಂಡಿವೆ, ಹತ್ಯೆಗಳು ಕೂಡ ನಡೆದಿವೆ. ಈ ಜಾತಿ ವ್ಯವಸ್ಥೆ ಅನ್ನೋದು ಬಹುಶಃ ಭಾರತದಲ್ಲಷ್ಟೇ ಅಲ್ಲ, ಕೋಮು ದೇಶದ ಕಾಯಿಲೆ ಸಾಕಷ್ಟು ಹೆಚ್ಚಾಗಿರೋದು ಇದು ಇಂಡಿಯಾದಲ್ಲಿ ಅನಿಸುತ್ತೆ. ಮನುಷ್ಯ ಹೇಗಿದ್ದರೂ ಕೂಡ ಕುಹಕ ಆಡುವಂತಹ ಜನ ಇದ್ದೇ ಇರ್ತಾರೆ. ಮನುಷ್ಯತ್ವ ಪರ ಮಾತಾಡುವ ಮಂದಿ ಮೇಲೂ ಕೂಡ ಇವರು ಆಗಾಗ ಗೂಬೆ ಕೂರಿಸುವಂತಹ ಒಂದಷ್ಟು ಜನ ಕೂಡ ಇದ್ದಾರೆ. ಕುಂತರೂ ಸರಿ ನಿಂತರೂ ಸರಿ ಅದು ತಪ್ಪು ಅನ್ನೋ ಕಾಲ ಇದು. ಸದ್ಯ ಜಾತಿ ಮತ ಪಂಥ ಇದರ ಆಧಾರದ ಮೇಲೆಯೇ ಬದುಕು ನಡೀತಿರೋದು ಅನ್ನೋದು ಸುಳ್ಳಲ್ಲ. ಆದರೆ ಈ ಕಲಾ ಪ್ರಪಂಚಕ್ಕೂ ಕೂಡ ಕಲಾವಿದರಲ್ಲೂ ಕೂಡ ಜಾತಿ ಧರ್ಮದ ಮಧ್ಯೆ ಹುಡುಕುವಂತಹ ಮಂದಿ ಹೆಚ್ಚಾಗಿದ್ದಾರೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ಸಲ್ಮಾನ್ ಖಾನ್ ಅವರ ಕುರಿತು ಇತ್ತೀಚೆಗೆ ನಡೆದಂಥ ಒಂದು ಪ್ರಕರಣ ಇದಕ್ಕೆ ಸ್ಪಷ್ಟ ಸಾಕ್ಷಿ ಅಂತ ಹೇಳ್ಬೋದು. ಸಿನಿಮಾ ಮಂದಿ ಅಂದರೆ ಕಾಮನ್ ಆಗಿ ಒಂದಷ್ಟು ಶೋಕಿ ಮಾಡೋದು ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಆ ಶೋಕಿಯೊಳಗೆ ಬದುಕ್ತಾ ಇರ್ತಾರೆ. ಸೊ ಒಂದಷ್ಟು ಸ್ಟಾರ್ಸ್ಗಳಿಗೆ ಮಾತ್ರ ಕಾರು, ಬೈಕು, ಡ್ರೆಸ್ಸು ಇತ್ಯಾದಿ ಬಗ್ಗೆ ಕ್ರೇಜು ಜಾಸ್ತಿ ಇದ್ದೇ ಇರುತ್ತೆ. ಇನ್ನು ಕೆಲವರಿಗೆ ದುಬಾರಿ ಬೆಲೆಯ ಶೂಸ್ ಹಾಕೋದು, ಬಟ್ಟೆ, ವಾಚು, ಗೋಲ್ಡು ಹೀಗೆ ಒಂದಷ್ಟು ಹಾಕೊಂಡು ತಿರುಗಾಡುವಂಥ ಶೋಕಿ ಕೂಡ ಇರುತ್ತೆ. ಕೆಲವರು ಆ ಬಗ್ಗೆ ಯೋಚಿಸೋದು ಕೂಡ ಇಲ್ಲ. ಎಲ್ಲೋ ಒಮ್ಮೊಮ್ಮೆ ಯಾರೋ ಪ್ರೀತಿಯಿಂದ ಕೊಟ್ಟಂಥ ಗಿಫ್ಟನ್ನು ಇಟ್ಕೋತಾರೆ, ಅಥವಾ ಪ್ರೀತಿ ಪಾತ್ರರು ತಮಗೆ ಕೊಟ್ಟಂತಹ ದುಬಾರಿ ಪರಿಕರ ಅಥವಾ ಗಿಫ್ಟ್ಗಳನ್ನು ತಮ್ಮ ಬಳಿ ಇರಿಸ್ಕೊಳ್ತಾರೆ. ಇದಕ್ಕೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಕೂಡ ಹೊರತಾಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಸಣ್ಣ ಒಂದು ವಿವಾದ ಈಗ ಇವರ ಮೇಲೆ ಬಂದಿದೆ. ಸಲ್ಮಾನ್ ಖಾನ್ ಅವರಿಗೆ ದುಬಾರಿ ಬೆಲೆಯ ವಾಚ್ ಖರೀದಿಸುವಂಥ ಕ್ರೇಜ್ ಇದೆ. ಹಾಗೆ ನೋಡಿದ್ರೆ ಸಲ್ಮಾನ್ ಖಾನ್ ಕೋಟ್ಯಾಂತರ ರೂಪಾಯಿ ಬೆಲೆಯ ವಾಚ್ಗಳನ್ನು ಕಟ್ಕೊಂಡು ತಮ್ಮದೇ ಶೈಲಿಯ ಫೋಸ್ ಕೂಡ ಕೊಡ್ತಾ ಇದ್ರು. ಅದು ಸಾಕಷ್ಟು ಉದಾಹರಣೆಗಳಿವೆ. ಇತ್ತೀಚೆಗೆ ಸಲ್ಮಾನ್ ಖಾನ್ ಮಾಡಿದ್ದು ಕೂಡ ಅದನ್ನೇ. ವಿಷಯ ಏನಪ್ಪ ಅಂದರೆ, ಅಯೋಧ್ಯೆಯ ಶ್ರೀರಾಮ ಮಂದಿರದ ಸ್ಪೆಷಲ್ ಎಡಿಷನ್ ವಾಚ್, ಆ ವಾಚನ್ನ ಕಟ್ಕೊಂಡಿದ್ರು ಸಲ್ಮಾನ್ ಖಾನ್. ಸೊ ಕಟ್ಕೊಂಡು ಕ್ಯಾಮ್ರಾಗೆ ಫೋಸ್ ಕೊಟ್ಟರು. ಸೊ ಯಾವ ಕ್ಯಾಮ್ರಾಗೆ ಫೋಸ್ ಕೊಟ್ಟರು ಅದು ಸುದ್ದಿ ಆಯಿತು. ಅವರು ವಾಚ್ ಕಟ್ಕೊಂಡು ಕೊಟ್ಟ ಫೋಸು ಈಗ ಸಮಸ್ಯೆ ಆಗಿಲ್ಲ. ಆದರೆ ಅವರು ಕಟ್ಟಿಕೊಂಡ ವಾಚ್ ಇದೆಯಲ್ಲ, ಅದು ಅಯೋಧ್ಯೆಯ ಶ್ರೀರಾಮ ಮಂದಿರದ ಸ್ಪೆಷಲ್ ಎಡಿಷನ್ ವಾಚ್ ಅನ್ನೋದೇ ಸಮಸ್ಯೆ. ಇದು ಸದ್ಯ ಅವರ ಮುಸ್ಲಿಂ ಧರ್ಮಗುರುಗಳ ಕಣ್ಣಿಗೆ ಬಿದ್ದು ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಈ ಬಗ್ಗೆ ತಗಾದೆ ಎತ್ತಿರುವಂತಹ ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ನ ಮೌಲಾನಾ ಶಹಾಬುದ್ದೀನ್ ರಾಜ್ವಿ ಅನ್ನೋರು ಮುಸ್ಲಿಂ ವ್ಯಕ್ತಿಯಾಗಿ ರಾಮ ಮಂದಿರದ ಪ್ರಚಾರಕ್ಕೆ ತಯಾರಿಸಿರುವಂತಹ ರಾಮ ಮಂದಿರ ಆವೃತ್ತಿಯ ವಾಚನ್ನು ಧರಿಸಿದ್ದು ತಪ್ಪು ಅಂತೇಳಿ ಅವರು ವಾದ ಮಾಡಿದ್ದಾರೆ ಮತ್ತು ಆರೋಪ ಕೂಡ ಮಾಡಿದ್ದಾರೆ. ಸಲ್ಲು ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್. ಅವರು ಕೇವಲ ಇಂಡಿಯಾಗೆ ಮಾತ್ರ ಸೀಮಿತ ಅಲ್ಲ, ವಿದೇಶಿಗರಿಗೂ ಕೂಡ ಅಚ್ಚುಮೆಚ್ಚಿನ ನಟ. ಅವರಿಗೆ ಕೋಟ್ಯಾಂತರ ಫ್ಯಾನ್ಸ್ ಇದ್ದಾರೆ. ಹಾಗಾಗಿ ಇಂತಹ ಇಸ್ಲಾಂ ವಿರೋಧಿ ಚಟುವಟಿಕೆಯಿಂದ ಸಲ್ಮಾನ್ ಖಾನ್ ದೂರ ಇರಬೇಕು ಅಂಥೇಳಿ ಆ ಮೌಲಾನಾ ಶಹಾಬುದ್ದೀನ್ ರಾಜ್ವಿ ಕೂಡ ಆಗ್ರಹ ಮಾಡಿದ್ದಾರೆ. ಸಲ್ಮಾನ್ ಖಾನ್ ಇರಲಿ ಅಥವಾ ಬೇರೆ ಯಾವುದೇ ಮುಸ್ಲಿಂ ವ್ಯಕ್ತಿಯಾಗಿರಲಿ, ರಾಮ ಮಂದಿರ ಅಥವಾ ಬೇರೆ ಇನ್ನಿತರೆ ಅಂದರೆ ಮುಸ್ಲಿಮೇತರ ವಿಷಯಗಳನ್ನು ಪ್ರಚಾರ ಮಾಡ್ತಾ ಇದ್ದರೆ ಅದನ್ನು ಇಸ್ಲಾಮಿನಲ್ಲಿ ಕಾನೂನು ಬಾಹಿರ ಮತ್ತು ಹರಾಮ್ ಎಂದು ಪರಿಗಣಿಸಲಾಗುತ್ತೆ ಅಂತೇಳಿ ಅವರು ಹೇಳ್ಕೊಂಡಿದ್ದಾರೆ. ಶರಿಯತ್ ತತ್ವಗಳನ್ನು ಸಲ್ಮಾನ್ ಖಾನ್ ಚಾಚಿ ತಪ್ಪದೆ ಪಾಲಿಸಬೇಕು ಅಂತ ಕೂಡ ಸೂಚನೆ ನೀಡಿದ್ದಾರೆ, ಕಿಡಿಕಾರಿದ್ದಾರೆ. ಈ ಮೌಲಾನಾ ಶಹಾಬುದ್ದೀನ್ ರಾಜ್ವಿ ಅವರ ಈ ಮಾತುಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕೆಲವರು ಮೌಲಾನಾ ಅವರ ಮಾತುಗಳನ್ನು ಸಮರ್ಥನೆ ಮಾಡಿಕೊಂಡ್ರೆ ಇನ್ನು ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ವಿಚಾರದಲ್ಲೂ ಕೂಡ ಧರ್ಮವನ್ನು ಎಳೆತರೋದು ತಪ್ಪು ಅನ್ನೋ ಅಭಿಪ್ರಾಯ ಈಗ ವ್ಯಕ್ತ ಆಗ್ತಾ ಇದೆ. ಅಂದಹಾಗೆ ಸಲ್ಮಾನ್ ಖಾನ್ ಧರಿಸಿದ್ದ ರಾಮ ಜನ್ಮಭೂಮಿಯ ವಾಚ್ನ ಬೆಲೆ 36 ಲಕ್ಷ ರೂಪಾಯಿ. ರಾಮ ಮಂದಿರದ ವಿನ್ಯಾಸ ಇರತಕ್ಕಂಥ ಈ ವಾಚ್ನಲ್ಲಿ ಶ್ರೀರಾಮ ಮತ್ತು ಹನುಮಂತನ ಚಿತ್ರ ಇದೆ. ಅದೇನೇ ಇರಲಿ, ಈಗ ರಂಜಾನ್ ಹಬ್ಬ, ಇನ್ನು ಸಲ್ಲು ಅಭಿನಯದ ಸಿಕಂದರ್ ಕೂಡ ಮಾರ್ಚ್ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಸಲ್ಲು ಸಿನಿಮಾ ನೋಡೋಕ್ಕೆ ಒಂದು ವರ್ಗವೇ ಕುಳ್ತಾ ಇದೆ. ಅಂಥ ಟೈಮಲ್ಲಿ ಈ ವಾಚ್ ತಕರಾರಿನ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದೇನೇ ಇರಲಿ, ಇಂತಹ ಟೀಕೆಗಳು ಸಲ್ಲುಗೆ ಹೊಸದೇನಲ್ಲ. ಸಲ್ಲು ಎಂದಿಗೂ ಕೂಡ ಅವರು ಜಾತಿ ಧರ್ಮದ ಬಗ್ಗೆ ಮಾತಾಡಿದ್ದಿರಲಿಲ್ಲ. ತಾವಾಯಿತು ತಮ್ಮ ಸಿನಿಮಾ ಆಯಿತು ಅಂಥೇಳಿ ಇದ್ದಂಥ ಸಲ್ಮಾನ್ ಖಾನ್ ಇಂತಹ ಆಕ್ಷೇಪಣೆಗಳು ಬಂದರೂ ಕೂಡ ಅವರು ಕಿವಿಗೂಡ್ತಾ ಇರಲಿಲ್ಲ. ತಮ್ಮ ಪಾಡಿಗೆ ತಾವಿದ್ದಾರೆ. ಈ ವಿಷಯದಲ್ಲೂ ಕೂಡ ಈಗ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ.